ಇವತ್ತು ಎದ್ದೇಳು ಬೆಂಗಳೂರು ಅಂತ ಹೇಳಿ ದೊಡ್ಡ ಮಟ್ಟ ಹೋರಾಟವನ್ನ ಬಿಜೆಪಿ ರೂಪಿಸ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಎದ್ದೇಳು ಬೆಂಗಳೂರು ಏನು ಸರ್? ಎದ್ದೇಳಿಲ್ವ ಬೆಂಗಳೂರು? ಸರ್, ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ ಮತ್ತು ಕರ್ನಾಟಕದ ರಾಜಧಾನಿ. ಬೆಂಗಳೂರು ಸುಮಾರು 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಬಹಳ ದೊಡ್ಡದಾದಂಥ ಕ್ಷೇತ್ರ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ನಾವು ಕೂಡ ಒಂದಷ್ಟು ದಿನಗಳ ಕಾಲ ನಾವೇನು ಹೋರಾಟ ಮಾಡಿರಲಿಲ್ಲ. ಯಾಕಂದರೆ ಒಂದಷ್ಟು ಗ್ಯಾರಂಟಿಗೆ ದುಡ್ಡು ಬೇಕು ಅನ್ನೋ ದೃಷ್ಟಿಯಿಂದ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಇದು ನಿರಂತರವಾಗಿ ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕವನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಶಾಸಕರಿಗೆ, ಬರೀ ಬಿ ಜೆ ಪಿ ಅಂತಲ್ಲ, ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ದಂಗೆ ಆಗಿದೆ. ಇವತ್ತು ಜನ ಕೇಳೋಕ್ಕೆ ಶುರು ಮಾಡವ್ರೆ, ನೀವೊಂದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಕೂಡ ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ, ಯಾಕೆ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಇಲ್ಲ? ಒಂದು ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತತ್ತರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ಹೊಸ ಕಾಮಗಾರಿಗೆ ಇಲ್ಲ. BBMPಯಲ್ಲಿ ಬಡ್ಜೆಟಲ್ಲಿ ₹1 ಅನುದಾನ ಕೊಟ್ಟಿಲ್ಲ. ಸ್ಟೇಟ್ ಬಡ್ಜೆಟಲ್ಲಿ ₹1 ಬೆಂಗಳೂರಿಗೆ ಅನುದಾನವನ್ನು ಕೊಟ್ಟಿಲ್ಲ. ಇಂಥ ಒಂದು ನಿಕೃಷ್ಟವಾಗಿ ನೋಡ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸಿಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಎದ್ದೇಳು ಬೆಂಗಳೂರು ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಮತ್ತು ಬೆಂಗಳೂರಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಪ್ರಮುಖ ಕಾರ್ಯಕರ್ತರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇದು ಅಂತಿಮ ಹೋರಾಟ. ಯಾಕಂದರೆ ಇಲ್ಲಿವರೆಗೂ ಸಾಕಷ್ಟು ನಾವು ಅಸೆಂಬ್ಲಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ರಿ ಅಂತ ಹೇಳಿದ್ರೆ ಕೊಡಲಿಲ್ಲ. ಇಂಥ ಭೀಕರವಾದಂಥ ಬರಗಾಲದಲ್ಲೂ ಕೂಡ ಒಂದೊಂದು ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ ತಗೊಳ್ಳಿ, ಟಾಸ್ಕ್ ಫೋರ್ಸಲ್ಲಿ 10 ಬೋರ್ವೆಲ್ ಕೊಟ್ಟವ್ರೆ. ಇಡೀ ಯಲಹಂಕ ಕ್ಷೇತ್ರದ ಗ್ರಾಮೀಣ 20 ಪಂಚಾಯತಿ ಇರ್ತಕ್ಕಂಥದ್ದು. ನಾವು ಯಾವ ಥರ ಜನಗಳ ಮಧ್ಯದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇವತ್ತು ಜನ ನೀವು ಫ್ರೀ ಗ್ಯಾರಂಟಿ ಕೊಟ್ಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಅದರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಲ್ವಾ? ಇವತ್ತು ಕೇವಲ ಬರೀ ಕ್ರೈಮು, ನಾನ್ ಡೆವಲಪ್ಮೆಂಟ್ ವರ್ಕು ಇವೆಲ್ಲವನ್ನು ನೋಡಿ ಇವತ್ತು ರೋಸ್ ಎದ್ದು ಜನಗಳ ಅಭಿಪ್ರಾಯ ಏನಿದೆಯೋ ಅದನ್ನು ಇವತ್ತು ನಾವು ಪ್ರತಿಭಟನೆಯ ಮುಖಾಂತರ ತೋರಿಸ್ತಾ ಇದ್ದೀವಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರೊಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ, ಮೇ 31ಕ್ಕೆ ಹಾಜರಾಗ್ತೀನಿ ಅಂತ. ಈ ಪ್ರಕರಣವನ್ನು ನೀವು, ನಿಮ್ಮ ಪಕ್ಷ ಹೇಗೆ ನೋಡುತ್ತೀರಿ? ಸರ್, ಈ ಪ್ರಕರಣ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಪ್ರಕರಣ ಇದು. ಇದನ್ನು ನಾವು ಯಾವ ಬಾಯಿಂದ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಇವತ್ತು ನೀವು ಬೇರೆ ಯಾವುದಾದ್ರೂ ಅಕ್ರಮ ಮಾಡೋ ಇನ್ನೊಂದು ಅಂತ ಹೇಳಿದ್ರೆ ಜನ ಸಹಿಸ್ಕೊಳ್ತಾರೆ. ಆದರೆ ಈ ಥರ ಹೆಣ್ಣುಮಕ್ಕಳ ವಿಚಾರದಲ್ಲಿ ಯಾರು ಕೂಡ ಸಹಿಸೋದಿಲ್ಲ. ಇಲ್ಲಿ ಇಷ್ಟರೊಳಗಡೆಗೆ ಪ್ರಜ್ವಲ್ ರೇವಣ್ಣರವರು SIT ಮುಂದೆ ಹಾಜರಾಗಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಎದುರಿಸಬೇಕಾಗಿತ್ತು. ಆದರೆ ಇವತ್ತು ಅವರ ಇಡೀ ಪಕ್ಷ, ಕುಟುಂಬ ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಅವ್ರ ಜೊತೆಲಿರೋದ್ರಿಂದ ನಾವು ಅದಕ್ಕೇನು ಕಾರಣಕರ್ತರಲ್ಲ. ಆದರೂ ಕೂಡ ನಾವು ಸಮರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಅವರನ್ನು. ಸೊ ಆ ದೃಷ್ಟಿಯಿಂದ ಇವತ್ತೇನೋ 31ನೇ ತಾರೀಕು ಬರ್ತೀವಿ, ಸರೆಂಡರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ತಡ ಆಗಿದೆ. ತಕ್ಷಣ ಬಂದು ಅವ್ರ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡಬೇಕು. ಇದು ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಈಗಿರ್ತಕ್ಕಂಥ ಏನು ಪೆನ್ ಡ್ರೈವ್ ಮುಖಾಂತರ ಬಂದಿರತಕ್ಕಂಥ ವಿಚಾರ ನೋಡಿದಾಗ ಯಾವುದೇ ನಾಗರಿಕರು ಕೂಡ ಒಪ್ಕೊಳ್ತಕ್ಕಂಥ ವಿಚಾರ ಅಲ್ಲ ಇದು. ಸರ್, ಈಗ ಗುಜರಾತ್ ಒಂದು ದುರಂತ ಆಯಿತು. ಗೇಮಿಂಗ್ ಝೋನಲ್ಲಿ 31 ಜನ ಡೆತ್ ಆದರು. ಅದೇ ಮಟ್ಟಿಗೆ ರಾಜ್ಯದಲ್ಲಿ ಕೂಡ ಒಂದು ಚರ್ಚೆ ಆಗ್ತಿದೆ. ಗೇಮಿಂಗ್ ಝೋನು, ಜನ ನಿಬಿಡ ಪ್ರದೇಶ, ಪಟಾಕಿ ದುರಂತ ಆಯಿತು. ಸದ್ಯದ ಮಟ್ಟಿಗೆ ಎಷ್ಟು ಸೇಫ್ ಇದೆ ಬೆಂಗಳೂರು? ಏನು ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಈ ವಿಚಾರವಾಗಂತ? ಸರ್, ಈಗ ಅನೇಕ ಕಡೆ ಅಕ್ರಮವಾದಂಥ ಪಟಾಕಿ ಮಳಿಗೆಗಳು, ಈವನ್ ನೀವು ಬೊಂಬು ಬಜಾರ್ ನೋಡ್ಬೋದು, ಸಾಕಷ್ಟು ಮರುಮಟ್ಟಗಳು ಹಾಕೋರು. ಅದು ಯಾರು ಲೈಸೆನ್ಸ್ ಕೊಟ್ಟವರು, ಯಾವುದೇ ರೀತಿಯಿಂದ ಸುರಕ್ಷತೆ ಇಲ್ಲ. ಇವತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲೂ ಕೂಡ ಅದನ್ನು ಮೇಂಟೆನೆನ್ಸ್ ಮಾಡ್ತಾವ್ರೆಲ್ಲ ನೋಡೋದಕ್ಕೆ ಯಾವುದೂ ಇಲ್ಲ. ಇದು ಒಂದು ಎಚ್ಚರಿಕೆ ನಮಗೆ. ಗುಜರಾತದ್ದು ಆಗಲಿ, ದೆಹಲಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಬೇರೆ ಬೇರೆ ಕಡೆ ನಮ್ಮ ತಮಿಳುನಾಡಲ್ಲಿ ನಡೀತಾ ಇರ್ತಕ್ಕಂಥ ಪಟಾಕಿ ಘಟನೆಗಳಿರ್ಬೋದು, ಇದು ಸರ್ಕಾರ ಎಚ್ಚೆತ್ಕೊಂಡು ಆಯಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಈಗ ಎಲ್ಲೆಲ್ಲಿ ಈ ಥರ ಅಕ್ರಮವಾಗಿದೆಯೋ ಅವೆಲ್ಲವನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಘಟನೆ ಆದಮೇಲೆ ಕ್ರಮ ತಗೊಳ್ತಕ್ಕಂಥದ್ದಲ್ಲ, ಘಟನೆಗೆ ಮೊದಲೇ ಕ್ರಮ ತಗೊಳ್ತಕ್ಕಂಥ ಇದೇನು ಭಾಳ ದೊಡ್ಡ ಕೆಲಸ ಏನಲ್ಲ. ಆಯಾ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ನೇರವಾಗಿ ಓಣೆ ಮಾಡ್ತೀವಿ ಅಂದರೆ ತಕ್ಷಣ ಅವ್ರು ಕ್ರಮ ತಗೊತಾರೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಕ್ರಮವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದಿಷ್ಟು ಶಾಸಕ SR ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.